ಹಿಂದಿನ ಕಾಲದಲ್ಲಿ 25 ಪೈಸೆ, 50 ಪೈಸೆ, 2 ರೂಪಾಯಿ ನಾಣ್ಯಗಳು ದಿನನಿತ್ಯದ ವ್ಯವಹಾರಗಳಲ್ಲಿ ಸಾಮಾನ್ಯವಾಗಿದ್ದವು. ಆದರೆ ಇಂದು ಅವುಗಳ ಬಳಕೆ ಕಡಿಮೆಯಾಗಿದ್ದು ಕೆಲವೇ ಸಂದರ್ಭಗಳಲ್ಲಿ ಮಾತ್ರ ಕಾಣಿಸಿಕೊಳ್ಳುತ್ತವೆ. ಆದರೂ 1 ರೂಪಾಯಿ ನಾಣ್ಯಕ್ಕೆ ಇರುವ ಗೌರವ ಮಾತ್ರ ಎಂದಿಗೂ ಕಡಿಮೆಯಾಗಿಲ್ಲ. ದಿನನಿತ್ಯದ ಜೀವನದಲ್ಲಿಯೇ ಅಲ್ಲದೆ ಹಿಂದೂ ಸಂಪ್ರದಾಯ, ಹಬ್ಬ, ಹಾರೈಕೆ, ಉಡುಗೊರೆ ನೀಡುವ ಸಂದರ್ಭಗಳಲ್ಲಿ 1 ರೂಪಾಯಿ ನಾಣ್ಯವು ವಿಶಿಷ್ಟವಾದ ಸ್ಥಾನವನ್ನು ಪಡೆದುಕೊಂಡಿದೆ. ದೇವಾಲಯಗಳಲ್ಲಿ ಹುಂಡಿಯಲ್ಲಿ ಹಣ ಹಾಕುವಾಗ ಅಥವಾ ಉಡುಗೊರೆ ನೀಡುವಾಗ ನಾವು 100 ರೂಪಾಯಿ ಬದಲು 101 ರೂಪಾಯಿ, 500 ಬದಲು 501 ರೂಪಾಯಿ, 1000 ಬದಲು 1001 ರೂಪಾಯಿ ಕೊಡುತ್ತೇವೆ. ಈ 1 ರೂಪಾಯಿ ಹೆಚ್ಚುವರಿಯಾಗಿ ನೀಡುವ ಪದ್ಧತಿ ತಲೆಮಾರುಗಳಿಂದ ಮುಂದುವರಿದಿರುವ ಮಹತ್ವದ ಸಂಪ್ರದಾಯವಾಗಿದೆ. ತಂದೆಯು ಮಾಡಿದ್ದನ್ನು ಮಗನು, ಮಗನು ಮಾಡಿದ್ದನ್ನು ಮೊಮ್ಮಗನು ಮುಂದುವರಿಸುವಂತೆ ಈ ಪದ್ಧತಿ ನಮ್ಮ ಸಂಸ್ಕೃತಿಯ ಭಾಗವಾಗಿದೆ. ಈ 1 ರೂಪಾಯಿಯ ಹಿಂದೆ ಆಳವಾದ ನಂಬಿಕೆ ಇದೆ. ಶೂನ್ಯದಲ್ಲಿ ಅಂತ್ಯಗೊಳ್ಳುವ ಸಂಖ್ಯೆ ಪೂರ್ಣತೆಯನ್ನು ಸೂಚಿಸುತ್ತವೆ ಎಂಬ ಕಲ್ಪನೆ ಇದ್ದರೂ ಅದರೊಂದಿಗೆ ಅಂತ್ಯ ಅಥವಾ ಮುಕ್ತಾಯ ಎಂಬ ಭಾವನೆ ಕೂಡ ಜೋಡಣೆಗೊಂಡಿದೆ. ಆದರೆ ಶೂನ್ಯದ ನಂತರ 1 ರೂಪಾಯಿ ಸೇರಿಸುವುದು ಹೊಸ ಆರಂಭ, ಹೊಸ ದಾರಿ ಅಥವಾ ಅಂತ್ಯವಿಲ್ಲದ ಶ್ರೇಯಸ್ಸು ಎಂದು ಪರಿಗಣಿಸಲಾಗುತ್ತದೆ. ಹೀಗಾಗಿ 101 ರೂಪಾಯಿ, 501 ರೂಪಾಯಿ, 1001 ರೂಪಾಯಿ ನೀಡುವ ಪದ್ಧತಿ ಕೇವಲ ಹಣಕಾಸಿನ ಅಂಶವಲ್ಲ. ಅದು ಶುಭಾಶಯ, ಸಮೃದ್ಧಿ, ಶಾಶ್ವತ ಬೆಳವಣಿಗೆಗಳ ಸಂಕೇತವಾಗಿದೆ. ಇನ್ನು ದೇವಸ್ಥಾನಗಳಿಗೆ ಹೋದಾಗಲೂ ಹುಂಡಿಯಲ್ಲಿ ಹಾಕುವ ಮೊತ್ತವನ್ನು 1 ರೂಪಾಯಿ ಹೆಚ್ಚುವರಿಯಾಗಿ ಸೇರಿಸುವುದು ನನ್ನ ಹಾರೈಕೆ ಮುಗಿಯಬಾರದು, ಅದು ಇನ್ನಷ್ಟು ಬೆಳೆಯಲಿ ಎಂಬ ಆಶಯವನ್ನು ವ್ಯಕ್ತಪಡಿಸುತ್ತದೆ. 1 ರೂಪಾಯಿ ನಾಣ್ಯವನ್ನು ಹಾಕುವುದರಿಂದ ಶಾಶ್ವತ ಆಸ್ತಿ, ಸಂತೋಷ ಮತ್ತು ಹೊಸ ಜೀವನದ ಸಂಕೇತ ಮೂಡುತ್ತದೆ ಎಂಬ ನಂಬಿಕೆ ನಮ್ಮ ಸಂಪ್ರದಾಯದಲ್ಲಿದೆ. ಇದು ಕೇವಲ ಹಣಕಾಸಿನ ವ್ಯವಹಾರವಲ್ಲ, ಬದಲಾಗಿ ಆಧ್ಯಾತ್ಮಿಕ ಮತ್ತು ಸಾಂಸ್ಕೃತಿಕ ನಿಲುವಿನ ಪ್ರತಿಬಿಂಬವಾಗಿದೆ. ಈ 1 ರೂಪಾಯಿ ನಾಣ್ಯವು ಕೇವಲ ಚಿಕ್ಕ ಮೊತ್ತವಲ್ಲ, ಅದು ಪ್ರಾರ್ಥನೆಯಂತೆ, ಹೊಸ ಪ್ರಾರಂಭದಂತೆ. ಉಡುಗೊರೆ ನೀಡುವಾಗ 101, 501, 1001 ರೂಪಾಯಿ ಕೊಡುವುದು ನಿಮ್ಮ ಜೀವನದಲ್ಲಿ ಈ ಸಂತೋಷದ ಪ್ರಾರಂಭವಾಗಲಿ, ಈ ಹಾರೈಕೆ ಶಾಶ್ವತವಾಗಲಿ ಎಂಬ ಭಾವನೆಗೆ ರೂಪವಾಗಿದೆ. ಶೂನ್ಯದಲ್ಲಿ ಅಂತ್ಯಗೊಳ್ಳುವ ಮೊತ್ತ ಕೊಡುವುದು ಅಂತ್ಯವಾಗುವ ಸಂಕೇತ ಎಂದು ಪರಿಗಣಿಸಿದರೆ, ಅದರೊಂದಿಗೆ 1 ರೂಪಾಯಿ ಸೇರಿಸುವುದು ಅಂತ್ಯವಿಲ್ಲದ ಪ್ರಗತಿ ಮತ್ತು ಹರ್ಷದ ಸಂಕೇತ ಎಂದು ಅರ್ಥೈಸಲಾಗುತ್ತದೆ. ಹಿಂದೂ ಸಂಪ್ರದಾಯದಲ್ಲಿ ಆಶೀರ್ವಾದ, ಶಕುನ, ಹಾರೈಕೆಗಳನ್ನು ಕೂಡ ಅವಿಭಾಜ್ಯವಾಗಿರಲಿ ಎಂದು ಬಯಸುತ್ತಾರೆ. ಹೀಗಾಗಿ 1 ರೂಪಾಯಿ ಹೆಚ್ಚುವರಿಯಾಗಿ ಕೊಡುವುದರಿಂದ ನಿಮ್ಮ ಜೀವನದಲ್ಲಿನ ಶುಭ, ಸಮೃದ್ಧಿ, ಪ್ರೀತಿ ಯಾವುದೂ ಭಾಗವಾಗದಿರಲಿ, ಅದು ನಿರಂತರವಾಗಿರಲಿ ಎಂಬ ಭಾವನೆ ವ್ಯಕ್ತವಾಗುತ್ತದೆ. ಶಾಸ್ತ್ರಗಳ ಪ್ರಕಾರ 1 ರೂಪಾಯಿ ನಿರಂತರತೆ, ದೀರ್ಘಾಯುಷ್ಯ ಮತ್ತು ಶಾಶ್ವತ ಬಾಂಧವ್ಯದ ಸಂಕೇತ. ಮದುವೆ ಸಮಾರಂಭಗಳಲ್ಲಿ ಹಿರಿಯರು ಹೊಸದಾಗಿ ದಾಂಪತ್ಯ ಜೀವನ ಪ್ರಾರಂಭಿಸುತ್ತಿರುವ ದಂಪತಿಗೆ ಸಂತೋಷವಾಗಿ, ನೆಮ್ಮದಿಯಾಗಿ, ಏಕತೆಯಿಂದ, ಹೃದಯಪೂರ್ವಕವಾಗಿ ಜೀವನ ಸಾಗಲಿ ಎಂಬ ಹಾರೈಕೆಯೊಂದಿಗೆ 101, 501, 1001 ರೂಪಾಯಿ ನೀಡಿ ಆಶೀರ್ವದಿಸುತ್ತಾರೆ. ಈ 1 ರೂಪಾಯಿ ನಿಮ್ಮ ಜೀವನದ ಸುಖವು ಕೇವಲ ಇಲ್ಲಿಗೆ ಸೀಮಿತವಾಗಬಾರದು, ಅದು ನಿರಂತರವಾಗಿ ಬೆಳೆಯಲಿ ಎಂಬ ಆಶೀರ್ವಾದವನ್ನು ತಂದುಕೊಡುತ್ತದೆ. ಇದಲ್ಲದೆ 1 ರೂಪಾಯಿ ಕೊಡುವ ಪದ್ಧತಿ ಕೇವಲ ಹಣದ ವ್ಯವಹಾರವಲ್ಲ, ಅದು ಬಂಧನದ ಬಲವರ್ಧನೆ ಕೂಡ. ಹಣ ಕೊಡುವವರು ಹಾಗೂ ಸ್ವೀಕರಿಸುವವರ ನಡುವಿನ ಬಾಂಧವ್ಯವನ್ನು ಬಲಪಡಿಸಲು, ಸೌಹಾರ್ದವನ್ನು ಗಟ್ಟಿಗೊಳಿಸಲು, ನಿರಂತರತೆಯನ್ನು ಕಾಪಾಡಲು ಈ 1 ರೂಪಾಯಿ ಸಹಾಯಕ. ಮದುವೆಯಂತಹ ಶುಭ ಸಮಾರಂಭಗಳಲ್ಲಿ ಈ ಪದ್ಧತಿ ವಿಶೇಷವಾಗಿ ಪ್ರಾಮುಖ್ಯತೆಯನ್ನು ಪಡೆದಿದೆ, ಏಕೆಂದರೆ ದಾಂಪತ್ಯ ಜೀವನವೇ 2 ಆತ್ಮಗಳ ಒಗ್ಗಟ್ಟು, ಅಲ್ಲಿ ಅವಿಭಾಜ್ಯತೆ ಮುಖ್ಯ.
ಇದನ್ನೇ ಶಾಸ್ತ್ರಗಳು ಹೇಳುವಂತೆ 1 ರೂಪಾಯಿ ಶೂನ್ಯಕ್ಕೆ ಸೇರಿಸಿದರೆ ಅದು ಹೊಸ ಪ್ರಾರಂಭ, ಹೊಸ ಬೆಳಕು, ಹೊಸ ಸಮೃದ್ಧಿಯ ಸಂಕೇತ. ಶೂನ್ಯದಲ್ಲಿ ಅಂತ್ಯಗೊಳ್ಳುವ ಸಂಖ್ಯೆಯಂತೆ ಸುಲಭವಾಗಿ ಭಾಗವಾಗದೆ 101 ಅಥವಾ 1001 ರೂಪಾಯಿ ಜೀವನದ ನಿರಂತರತೆಗೆ, ಹಾರೈಕೆಯ ಶಾಶ್ವತತೆಗೆ ಪ್ರತೀಕವಾಗುತ್ತದೆ. ಭಾರತೀಯ ಸಂಸ್ಕೃತಿ ಮತ್ತು ಹಳೆಯ ಸಂಪ್ರದಾಯಗಳಲ್ಲಿ 1 ರೂಪಾಯಿ ನಾಣ್ಯ ಅತಿ ಚಿಕ್ಕ ಮೌಲ್ಯದ ಹಣವಾಗಿದ್ದರೂ ಅದರ ಮಹತ್ವ ಅಸಾಧಾರಣ. ನಾಣ್ಯವು ಕೇವಲ ಲೋಹದ ತುಂಡಾಗಿರದೆ ನಮ್ಮ ನಂಬಿಕೆ, ಸಂಸ್ಕೃತಿ, ಆಶೀರ್ವಾದ ಮತ್ತು ಶ್ರದ್ಧೆಯ ಸಂಕೇತವಾಗಿದೆ. 1 ರೂಪಾಯಿ ನಾಣ್ಯವನ್ನು ಲಕ್ಷ್ಮೀ ದೇವಿಯ ಭಾಗವೆಂದು ಪರಿಗಣಿಸಲಾಗುತ್ತದೆ. ಲಕ್ಷ್ಮೀ ದೇವಿ ಸಂಪತ್ತು, ಐಶ್ವರ್ಯ, ಸಂತೋಷ ಮತ್ತು ಸಮೃದ್ಧಿಯ ಅಧಿದೇವತೆ. ಆಕೆ ಇದ್ದಲ್ಲಿ ಅಲ್ಲಿ ಆರ್ಥಿಕ ಭದ್ರತೆ, ಬಾಳಿನ ಶ್ರೇಯಸ್ಸು ಹಾಗೂ ಶಾಂತಿ ನೆಲೆಸುತ್ತವೆ ಎಂಬ ನಂಬಿಕೆ ಜನರಲ್ಲಿ ಆಳವಾಗಿ ಬೇರೂರಿದೆ. ನಾಣ್ಯವು ಲೋಹದಿಂದ ತಯಾರಾಗಿರುವುದರಿಂದ ಅದು ಭೂತಾಯಿಯಿಂದ ಬಂದಿದೆ ಎಂಬ ಭಾವನೆ ಇದೆ. ಭೂಮಿ ಎಲ್ಲಾ ಜೀವಿಗಳಿಗೆ ತಾಯಿ ಎಂಬಂತೆ ಆಕೆಯ ಅಂತರಾಳದಿಂದ ಬಂದ ಲೋಹವು ಸಂಪತ್ತಿನ ಮೂಲವೆಂದು ನಮ್ಮ ಪೂರ್ವಜರು ಬೋಧಿಸಿದ್ದಾರೆ. ಹೀಗಾಗಿ 1 ರೂಪಾಯಿ ನಾಣ್ಯವನ್ನು ಕೊಡುವುದು ಅಂದರೆ ಭೂತಾಯಿ ಆಶೀರ್ವಾದದ ಒಂದು ಚಿಕ್ಕ ಭಾಗವನ್ನು ಕೊಡುವುದೇ ಆಗುತ್ತದೆ. 1 ರೂಪಾಯಿ ನಾಣ್ಯವು ಸಮೃದ್ಧಿ, ಸಂತೋಷ ಮತ್ತು ಶುಭದ ಸಂಕೇತವೆಂದು ಪರಿಗಣಿಸಲಾಗುತ್ತದೆ. ಇದರಿಂದಲೇ ಉಡುಗೊರೆ ಅಥವಾ ದಾನ ಮಾಡುವಾಗ, ವಿಶೇಷವಾಗಿ ಮದುವೆ ಅಥವಾ ಯಾವುದಾದರೂ ಶುಭಕೃತ್ಯದಲ್ಲಿ, ಕವರ್ನೊಳಗೆ 1 ರೂಪಾಯಿ ಇಡುವುದನ್ನು ಮರೆಯದಂತೆ ಹಿರಿಯರು ಪೀಳಿಗೆಗಳಿಂದ ಪೀಳಿಗೆಗೆ ಬೋಧಿಸಿದ್ದಾರೆ. ನಿಮಗೆ ಉಡುಗೊರೆಯಾಗಿ ಸಿಗುವ ಹಣಕ್ಕಿಂತ ಆ ಕವರ್ನಲ್ಲಿರುವ 1 ರೂಪಾಯಿ ಹೆಚ್ಚು ಮಹತ್ವದ್ದಾಗಿರುತ್ತದೆ, ಏಕೆಂದರೆ ಅದು ಕೇವಲ ಹಣವಲ್ಲ, ಆಶೀರ್ವಾದದ ಬೀಜ. ಉಳಿದ ಹಣ ಹೂಡಿಕೆಯಾದರೆ ಈ 1 ರೂಪಾಯಿ ಹೂಡಿಕೆಯ ಬೀಜ ಎಂದು ಪರಿಗಣಿಸಲಾಗಿದೆ. ಅದು ಬೆಳೆದಂತೆ ನಿಮ್ಮ ಬಾಳಿನಲ್ಲಿಯೂ ಐಶ್ವರ್ಯ, ಅಭಿವೃದ್ಧಿ, ಸಂತೋಷಗಳು ಬೆಳೆಯಲಿ ಎಂಬ ಹಾರೈಕೆಯನ್ನು ವ್ಯಕ್ತಪಡಿಸುತ್ತದೆ. 1 ರೂಪಾಯಿ ನಾಣ್ಯವು ಆಶೀರ್ವಾದ, ಪ್ರೀತಿ, ಬಾಂಧವ್ಯ, ಹೊಸ ಆರಂಭ, ಅಭಿವೃದ್ಧಿ, ನಿರಂತರತೆ ಮತ್ತು ದೀರ್ಘಕಾಲದ ಸಮೃದ್ಧಿಯ ಸಂಕೇತವಾಗಿದೆ. ಅದನ್ನು ಕವರ್ನಲ್ಲಿ ಇಡುವುದು ಅಂದರೆ ನಿಮ್ಮ ಶುಭದ ಹಾದಿ ಶೂನ್ಯದಲ್ಲಿ ಅಂತ್ಯವಾಗಬಾರದು, ಅದು ನಿರಂತರವಾಗಿರಲಿ ಎಂಬ ಆಳವಾದ ಸಂದೇಶವನ್ನು ನೀಡುವುದೇ ಆಗಿದೆ. ಇದರಲ್ಲಿ ನಮ್ಮ ಸಂಸ್ಕೃತಿಯ ನಿಜವಾದ ಸೌಂದರ್ಯ ಅಡಗಿದೆ. ಅಲ್ಪದಲ್ಲೇ ಅಪಾರ ಅರ್ಥವಿದೆ, ಸಣ್ಣ ನಾಣ್ಯದಲ್ಲೇ ಆಧ್ಯಾತ್ಮಿಕ ಸಂದೇಶವಿದೆ, ಕೇವಲ ಲೋಹದಲ್ಲೇ ಲಕ್ಷ್ಮಿಯ ಆಶೀರ್ವಾದವಿದೆ. ಹೀಗಾಗಿ ಉಡುಗೊರೆಯ ಹಣಕ್ಕಿಂತ ಆ 1 ರೂಪಾಯಿ ನಾಣ್ಯವೇ ನಿಜವಾದ ಮೌಲ್ಯವನ್ನು ಹೊಂದಿದ್ದು, ಬಾಳಿನಲ್ಲಿ ಹೊಸ ಆರಂಭದ ಬೆಳಕು, ಬಾಂಧವ್ಯದ ಗಾಢತೆ ಮತ್ತು ಭವಿಷ್ಯದ ಸಮೃದ್ಧಿಯ ಬೀಜವನ್ನು ನೆಡುತ್ತದೆ. ಈ ಪದ್ಧತಿ ಇಂದು ಅನೇಕ ಮನೆಗಳಲ್ಲಿ ಇನ್ನೂ ಜೀವಂತವಾಗಿದ್ದು, ದಶಕಗಳ ಹಿಂದೆ ಆರಂಭವಾದ ಈ ಸಂಸ್ಕೃತಿ ಈಗ ಪೀಳಿಗೆಗಳ ಮೂಲಕ ಮುಂದುವರಿಯುತ್ತಿದೆ. ಗಣಿತದ ತತ್ವ, ಜ್ಯೋತಿಷ್ಯದ ನಂಬಿಕೆ, ಶಕುನದ ಆಶೀರ್ವಾದ, ಈ ಮೂರನ್ನೂ ಒಟ್ಟುಗೂಡಿಸಿ 1 ರೂಪಾಯಿ ನಾಣ್ಯ ನಮ್ಮ ಜೀವನದ ಶ್ರೇಯಸ್ಸಿಗೆ, ನಿರಂತರತೆಗೆ, ಬಾಂಧವ್ಯಕ್ಕೆ ಪ್ರತೀಕವಾಗಿಸಿದೆ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇಂದ್ರಜಾಲ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೀವು ನೋಡಬಹುದು.